ಒಳ ಮೀಸಲಾತಿ ಶಿಫಾರಸು ಜಾರಿ ವಿಚಾರವಾಗಿ ಸಚಿವರಲ್ಲಿ ಭಿನ್ನಾಭಿಪ್ರಾಯ ಮತ್ತು ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕುರಿತ ಚರ್ಚೆಯನ್ನು ಮುಂದಿನ ಕ್ಯಾಬಿನೆಟ್ಗೆ ಮುಂದೂಡಿಕೆ ಮಾಡಲಾಗಿದ್ದು, ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸುತ್ತಿದ್ದಂಥ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂಥ ಮಾದಿಗ ದಂಡೋರ ಹೋರಾಟ ಸಮಿತಿ ಖಜಾಂಚಿ ಜೈಶೇಲ್ ಮೇತ್ರೆ ಅವರು ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ವರದಿ ಜಾರಿಯಾಗುವ ನಂಬಿಕೆ ಇತ್ತು. ಆದರೆ ಸರ್ಕಾರ ಪದೇ ಪದೇ ನಮ್ಮ ನಂಬಿಕೆಯನ್ನು ಹುಸಿಗೊಳಿಸಿದೆ. ಇನ್ನು ಮುಖ್ಯಮಂತ್ರಿಗಳಿಗೆ ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ಇದ್ದರೆ ಮುಂದಿನ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು, ಇಲ್ಲದಿದ್ದರೆ ನಮ್ಮ ಸಮುದಾಯದ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದೆ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ನಿನ್ನೆ ಆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಾಗಮೋಹನ್ ದಾಸ್ ಸಲ್ಲಿಸಿದ ವರದಿಯನ್ನು ಅಂಗೀಕಾರ ಮಾಡಿಕೊಂಡು ಮೀಸಲಾತಿ ಕೊಡ್ತೆ ಅಂತ ನಮಗೆ ನಂಬಿಕೆ ಇತ್ತು, ನಮ್ಮ ಸಮಾಜದಲ್ಲಿ ಎಲ್ಲರೂ ನಂಬಿಕೆ ಇತ್ತು. ಈಗಾಗಲೇ ನಾವು ಮಾದಿಗ ದಂಡರ ಮಾದಿಗ ಮೀಸಲಾತ ಒಕ್ಕೂಟ ವತಿಯಿಂದ ಎಲ್ಲ ಸಂಘಟನೆಗಳು ತಿಳಿಗೊಳಿಸ್ಕೊಂಡು ಮತ್ತು ಉಗ್ರವಾದ ಹೋರಾಟದ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡಿದ್ದೆವು. ಆದರೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಸಲ ಹೇಳಿದ್ರು ಅವರು ತಲೆಗೆ ತಗೋತಾ ಇಲ್ಲ. ಮುಂದುವರಂಥ ದಿನಗಳಲ್ಲಿ ಇದರದ್ದು ಏನು ಪರಿಣಾಮ ಇದೆ ಅಂತ ನಮ್ಮ ಸಮಾಜದವ್ರಿಗೆ ತೋರಿಸ್ತಾರೆ. ಯಾಕಂದರೆ ನಮ್ಗೆ ಭಾಳ ನಂಬಿಕೆ ಇತ್ತು ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಮೇಲೆ ತುಂಬ ನಂಬಿಕೆ ಇತ್ತು ನಮಗೆ. ನಾಗಮೋಹನ್ ದಾಸ್ ವರದಿನಿಂದ ನಮಗೆ ಅಂಗೀಕಾರ ಮಾಡ್ಕೊಂಡು ನಮಗೆ ಮೀಸಲಾತಿ ಕೊಡ್ತಾರೆಂಬುದು ಭಾಳ ಆಶಯ ಇಟ್ಕೊಂಡು ಕುಂತಿದ್ರು ನಮ್ಮ ಸಮಾಜ ಜನ ಎಲ್ಲ. ಬಟ್ ಅವರು ವಿಳಂಬ ಮಾಡುವ ರೀತಿಯಲ್ಲಿ ಈಗ ಮುಂದೆ 1 ತಾರೀಕು ಹೇಳ್ತಾರೆ, ಆಮೇಲೆ 20 ತಾರೀಕು ಹೇಳ್ತಾರೆ, ಆಮೇಲೆ ಮತ್ತೆ ಮುಂದಿನ ತಿಂಗಳು ಹೇಳ್ತಾರೆ. ಇದೇ ರೀತಿಯಿಂದ ಅವರು ತಾರೀಕು ಬದಲಾವಣೆ ಮಾಡ್ತಾಯಿದ್ದಾರೆ. ಇದು ಸರಿ ಇಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವು ನಡೆಯುವಂಥ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ ಜನ, ಇಡೀ ಸಮಾಜ ಮಾದಿಗ ಸಮಾಜ ಅವರನ್ನು ಛೀಮಾರಿ ಹಾಕ್ತಾಯಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾದರೂ ಉಳಿದಾರೆ ಅಂದರೆ ಮಾದಿಗ ಸಮಾಜದಿಂದ ಉಳಿದಿದೆ. ನಮ್ಮ ಓಟ್ ತೊಗೊಳಕ್ಕೆ ಮಾದಿಗ ಸಮಾಜ ಇದೆ, ಎಲ್ಲ ರೀತಿಯಿಂದ ಬಳಸ್ಕೊಳ್ಳೋಕೆ ಮಾದಿಗ ಸಮಾಜ ಇದೆ. ಇವತ್ತು ಒಳ ಮೀಸಲಾತಿ ಕೊಡಬೇಕಂದ್ರೆ ಅವ್ರಿಗೆ ಏನು ಆಗ್ತಾಯಿದೆ, ಏನು ತಕ್ಲೀಫ್ ಇದೆ ಸಿದ್ದರಾಮಯ್ಯ ಅವರಿಗೆ. ಎಲ್ಲ ವರದಿಗಳು ಸಲ್ಲಿಸ್ತಿದ್ದಾರೆ. ನಾಗಮೋಹನ್ ದಾಸ್ ವರದಿ ಆಯಿತು, ಎ ಜಿ ಸದಾಶಿವ ಆಯೋಗ ವರದಿ ಆಯಿತು, ಮತ್ತು ಮಾಧುಸ್ವಾಮಿ ವರದಿ